ಗಡಿ ಜಿಲ್ಲೆ ಬೀದರ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಜಿಲ್ಲಾ ಮಠಾಧೀಶರ ಸಮ್ಮುಖದಲ್ಲಿ ಸಂತರ ಚಿಂತನ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಜಿಲ್ಲೆಯ 50ಕ್ಕೂ ಹೆಚ್ಚು ಮಠಾಧೀಶರು ಮತ್ತು ಸ್ವಾಮೀಜಿಗಳು ಭಾಗವಹಿಸಿದ್ದಾರೆ. ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತ ವಿವಿಧ ವಿಚಾರಗಳ ಕುರಿತು ಚರ್ಚೆ ಕೂಡ ಮಾಡಿದ್ದಾರೆ. ಇನ್ನು ಜಿಲ್ಲಾ ಮಠಾಧೀಶರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಪೂಜ್ಯ ರಾಜೇಶ್ವರ ಶಿವಾಚಾರ್ಯರು, ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ಸೇರಿದಂತೆ ಹಲವು ಮಠಾಧೀಶರು ಸಭೆಯಲ್ಲಿ ಭಾಗಿಯಾಗಿದ್ದರು. ಹಿಂದೂಗಳ ಮೇಲೆ ಆಗ್ತಿರುವಂತಹ ಅನ್ಯಾಯ, ದೌರ್ಜನ್ಯ, ಲವ್ ಜಿಹಾದ್, ಮತಾಂತರ, ಗೋ ಹತ್ಯೆ ನಿಷೇಧ ಹಾಗೂ ಗೋವುಗಳ ರಕ್ಷಣೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ಕೂಡ ನಡೆಸಿದ್ದಾರೆ. ಮತ್ತು ಈ ಸಮಸ್ಯೆಗಳ ಕುರಿತು ಸಮಾಜದಲ್ಲಿ ಜಾಗೃತಿ ಮೂಡಿಸುವುದರೊಂದಿಗೆ ಸನಾತನ ಧರ್ಮದ ಸಂರಕ್ಷಣೆಗಾಗಿ ಎಲ್ಲ ಮಠಾಧೀಶರು ಭೇದ ಭಾವನ ಮರೆತು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಮಾಜದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜಾಗೃತಿ ಮೂಡಿಸಲು ಪ್ರತಿಯೊಬ್ಬರು ಕೂಡ ಮುಂದಾಗಬೇಕು ಎಂದು ಹಲವು ಸ್ವಾಮೀಜಿಗಳು ಕರೆಯನ್ನು ನೀಡಿದ್ದಾರೆ. ಜಪಯಜ್ಞ ಅಂತ ನಮ್ಮದೊಂದು ಕಾರ್ಯಕ್ರಮ ಇದೆ. ಆ ಜಪಯಜ್ಞ ಅನ್ನತಕ್ಕಂತಹ ಕಾರ್ಯಕ್ರಮದಲ್ಲಿ ಎಲ್ಲ ಜನಾಂಗದ ಎಲ್ಲ ಜನರನ್ನು ಕೂಡಿಸಿ ಎಲ್ಲರಿಗೆ ಪೂಜೆಯಲ್ಲಿ ಅವಕಾಶವನ್ನು ಕೊಟ್ಟಿದೆ. ಆದರೆ ಕೆಲವು ವರ್ಷ ಆದ ನಂತರ ಬಿತ್ತಕ್ಕಂಥವ್ರು ಬಹಳ ಫಾಸ್ಟ್ ಬಿತ್ತಾರೆ. ಏನ್ರಿ ಅಪ್ಪವರು ನಿಮಗೆಲ್ಲರಿಗೆ ಅವ್ರ ಪಕ್ಕದ ಕೂಡಿಸಿ ಊಟ ಮಾಡಿಸ್ಕೊಳ್ತಾರೆ, ನಮ್ದೇ ಜರೂರಿ ಇಲ್ಲ ಅಂತ ಒಬ್ರು ನಮ್ದೇನು ಅವಶ್ಯಕತೆ ಇಲ್ಲ ಅಂತ ಬಿಟ್ಟರು. ಅದಾದ ನಂತರ ಮರಾಠ ಸಮಾಜದ ಗುರುಗಳು ಬಂದರು. ಅವರಂದ್ರು ನೀವು ಗುರುಗಳಿಲ್ಲ. ಆದರೆ ಕ್ರಮೇಣ ಒಂದೊಂದು ಮಾಡ್ಕೊಂಡು ಹೋದ ನಂತರ ಯಾವ ಜಪಯಜ್ಞದಲ್ಲಿ 500, 700, 800 ಜನ ಕೊಡ್ತಿದ್ರು, ಈಗ 35 ಜನಕ್ಕೆ ಬಂದು ನಮಗೆ ಕಾರ್ಯಕ್ರಮ ಮಾಡಬೇಕಾ ಬಿಡಬೇಕು. ಪುನಃ ಜನರನ್ನ ಒಂದು ಕಡೆ ಕೂಡಿಸಿ ಇದನ್ನು ಭಜನೆ ಇಷ್ಟ ನನಗೆ ಪೂಜೆ ಬಿಡೋಣ, ಜಪಯಜ್ಞದ ಒಂದು ಪೂಜಾ ವಿಭಾಗ ಬಿಟ್ಟು ಭಜನೆ ಇಷ್ಟ ಅದನ ಸಾಯಂಕಾಲ ಭಜನಾ ಕಾರ್ಯಕ್ರಮವನ್ನು ಇಟ್ಕೊಂಡು. ಅದರ ಸಮಸ್ಯೆ ಏನಿದೆ ಅಂತಂದ್ರೆ ಸ್ಥಿರವಾಗಿರತಕ್ಕಂತಹ ವ್ಯವಸ್ಥೆಗಳು ನಮ್ಮ ಮಧ್ಯದಲ್ಲಿ ಮಾಡಲೇಬೇಕು. ಮಾಡಿದಾಗ ಅದಕ್ಕೊಂದು ದಾರಿ ಎಲ್ಲಾದ್ರೂ ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ನಾವು ಇಟ್ಕೊಂಡು ಹೋಗಬೇಕಾಗಿದೆ.